ಫ್ರೆಂಡ್ಸ್, ಇದು 4ನೇ ಸೆಷನ್ನು. ಇದರಲ್ಲಿ ಮಾರ್ಕ್ಸಿಯನ್ ಥಿಯರಿ ಆಫ್ ಡೆಮೋಕ್ರಸಿ ಬಗ್ಗೆ ಪಾಠ ಮಾಡ್ತಾ ಇದ್ದೀನಿ. ಮಾರ್ಕ್ಸಿಯನ್ ಪ್ರಜಾಪ್ರಭುತ್ವ ಸಿದ್ಧಾಂತ, ಮಾರ್ಕ್ಸಿಯನ್ ಥಿಯರಿ ಆಫ್ ಡೆಮೋಕ್ರಸಿ. ಏನು ಮಾರ್ಕ್ಸಿಯನ್? ಅಕಾರ್ಡಿಂಗ್ ಟು ಮಾರ್ಕ್ಸಿಯನ್, ಮಾರ್ಕ್ಸಿಸ್ಟ್ ಪ್ರಕಾರ ಡೆಮೋಕ್ರಸಿ ಅಂದರೆ ಏನು, ಅವರು ಡೆಮೋಕ್ರಸಿ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಪರಿಚಯ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ವರ್ಗ ವಿಭಜನೆಗಳಿಗೆ ಸಂಬಂಧಿಸಿದಂತೆ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಂತ ಅವ್ರು ಹೇಳ್ತಾರೆ. ಡೆಮೋಕ್ರಸಿ ಮಸ್ಟ್ ಬಿ ಅಂಡರ್ಸ್ಟುಡ್ ಇನ್ ರಿಲೇಷನ್ ಟು ಕ್ಲಾಸ್ ಡಿವಿಷನ್ ಅಂತ ಹೇಳ್ತಾರೆ ಅವರು. ಸೊ ಇಲ್ಲಿ ಅವರು ಉದಾರವಾದಿ ಪ್ರಜಾಪ್ರಭುತ್ವವು ಬಂಡವಾಳಶಾಹಿ ಹಿತಾಸಕ್ತಿಗಳನ್ನು ಎತ್ತಿ ಹಿಡಿಯುತ್ತೆ ಅಂತ ಹೇಳ್ತಾರೆ ಅವರು. ಮಾರ್ಕ್ಸಿಸ್ಟುಗಳು ಸಹಜವಾಗಿ ಅವರು ಉದಾರವಾದಿ ಸಿದ್ಧಾಂತದ ವಿಮರ್ಶೆ ಮುಖಾಂತರ ಅವರು ಈ ಪ್ರಜಾಪ್ರಭುತ್ವ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಉದಾರವಾದಿ ಲಿಬರಲ್ ಡೆಮೋಕ್ರಸಿ ಏನಾಗುತ್ತಂದರೆ ಇಟ್ ಅಪ್ಹೋಲ್ಡ್ಸ್ ಕ್ಯಾಪಿಟಲಿಸ್ಟ್ ಇಂಟ್ರೆಸ್ಟ್. ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಬಂಡವಾಳಶಾಹಿ ಮತ್ತು ಶ್ರೀಮಂತ ವರ್ಗದ ಹಿತಾಸಕ್ತಿಯನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ ಅವರು. ಇನ್ನೊಂದು, ಅಧಿಕಾರವು ಉತ್ಪಾದನೆಯ ಮಾಲೀಕರ ಬಳಿ ಇರುತ್ತದೆ. ಪವರ್ ಲೈಸ್ ವಿತ್ ದಿ ಓನರ್ಸ್ ಆಫ್ ಪ್ರೊಡಕ್ಷನ್ ಅಂತ ಅವರು ಹೇಳ್ತಾರೆ. ಶ್ರೀಮಂತ ವರ್ಗ ಏನಿದೆಯಲ್ಲ, ಅವರು ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ಅಧಿಕಾರವನ್ನು ಚಲಾಯಿಸ್ತಾರೆ. ಎಲ್ಲಿಯಪ್ಪ ಅಂದರೆ ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ. ಸೊ ಇವರ ಪ್ರಕಾರ ನಿಜವಾದ ಪ್ರಜಾಪ್ರಭುತ್ವವು ಶ್ರಮಿಕ ವರ್ಗದ ಹಿತಾಸಕ್ತಿಯ ಪ್ರತಿನಿಧಿ ಅಂತ ಹೇಳ್ತಾರೆ. ಟ್ರೂ ಡೆಮೋಕ್ರಸಿ ಈಸ್ ದಿ ರಿಪ್ರೆಸೆಂಟೇಷನ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ವರ್ಕಿಂಗ್ ಕ್ಲಾಸ್ ಅಂತ ಹೇಳ್ತಾರೆ ಅವರು. ನಿಜವಾದ ಪ್ರಜಾಪ್ರಭುತ್ವ ಯಾವಾಗ ಆಗುತ್ತಂದರೆ ಅದು ಶ್ರಮಿಕರ ವರ್ಗದಲ್ಲಿ ಇರಬೇಕು, ಕಾರ್ಮಿಕ ವರ್ಗದಲ್ಲಿ ಅದು ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅಂತಂದಾಗ ಅವಾಗ ಮಾತ್ರ ಅದು ನಿಜ ಪ್ರಜಾಪ್ರಭುತ್ವ ಅಂತ ಅವರು ಒಪ್ಕೋತಾರೆ. ಇನ್ನು ನಾವು ಮಾರ್ಕ್ಸಿಸ್ಟ್ ಕ್ರಿಟಿಕ್ಸ್ ಏನಿದೆ ಉದಾರವಾದಿ ಪ್ರಜಾಪ್ರಭುತ್ವದ ಬಗ್ಗೆ ಮಾರ್ಕ್ಸ್ವಾದಿಗಳು ಏನು ವಿಮರ್ಶೆ ಮಾಡಿದ್ದಾರೆ ಅಂತ ನಾವು ಇಲ್ಲಿ ನೋಡೋಣ. ಮೊದಲನೇದಾಗಿ ಬಂಡವಾಳಶಾಹಿ ವರ್ಗಕ್ಕೆ ಸೇವೆ ಸಲ್ಲಿಸುತ್ತಿದೆ. ಯಾವುದು ಉದಾರವಾದಿ ಪ್ರಜಾಪ್ರಭುತ್ವ? ಮಾರ್ಕ್ಸ್ವಾದಿಗಳು ಏನು ಹೇಳ್ತಾರೆ ಅಂದರೆ ಉದಾರವಾದಿ ಪ್ರಜಾಪ್ರಭುತ್ವವು ಬಂಡವಾಳಶಾಹಿ ವರ್ಗಕ್ಕೆ ಸೇವೆ ಸಲ್ಲಿಸುತ್ತದೆ ಅಂತ ಹೇಳ್ತಾರೆ ಅವರು. ಎರಡನೇದು ಏನು ಹೇಳ್ತಾರೆ ಅಂದರೆ ಪ್ರತಿನಿಧಿ ಸಂಸ್ಥೆಗಳು ಮೇಲ್ನೋಟಕ್ಕೆ ಮಾತ್ರ ಇರುತ್ತವೆ ಅಂತ ಹೇಳ್ತಾರೆ ಅವರು. ಪ್ರತಿನಿಧಿ ಸಂಸ್ಥೆಗಳು ಮೇಲ್ನೋಟಕ್ಕೆ ಮಾತ್ರ ಇರ್ತವೆ. ಈ ರಿಪ್ರೆಸೆಂಟೇಟಿವ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸೂಪರ್ಫಿಷಿಯಲ್ಲು. ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಈ ಸಂಸ್ಥೆಗಳು ಇರ್ತಾವಲ್ಲ, ಅವು ಕೂಡ ಶ್ರೀಮಂತ ವರ್ಗ ಮತ್ತು ಬಂಡವಾಳಶಾಹಿ ವರ್ಗಕ್ಕೆ ಕೆಲಸ ಮಾಡ್ತವೆ. ಹೆಸರಿಗೆ ಮಾತ್ರ ರಿಪ್ರೆಸೆಂಟೇಟಿವ್ ಇದ್ದರೂ ಕೂಡ ಅದು ಬಂಡವಾಳಶಾಹಿ ವರ್ಗಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಮೂರನೇದು, ಬಂಡವಾಳಶಾಹಿಗಳ ಪರವಾಗಿ ಅಧಿಕಾರವನ್ನು ಚಲಾಯಿಸಲಾಗುತ್ತದೆ. ಪವರ್ ಈಸ್ ಎಕ್ಸರ್ಸೈಡ್ ಆನ್ ದಿ ಬಿಹಾಫ್ ಆಫ್ ದಿ ಕ್ಯಾಪಿಟಲಿಸ್ಟ್. ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಬಟ್ ಪವರ್ ಯಾರ ಹತ್ರ ಇರುತ್ತೆ ಅಂದರೆ ಅದು ಬಂಡವಾಳಶಾಹಿಗಳ ಹತ್ರ ಇರುತ್ತೆ ಅಂತ ಮಾರ್ಕ್ಸ್ವಾದಿಗಳು ಹೇಳ್ತಾರೆ. ಮಾರ್ಕ್ಸ್ ಮತ್ತು ಎಂಜಲ್ಸ್ ಅವರು ಏನು ಹೇಳ್ತಾರೆ ಅಂದರೆ ಸ್ಟೇಟ್ ಈಸ್ ಎ ಕಮಿಟಿ ಫಾರ್ ಮ್ಯಾನೇಜಿಂಗ್ ಬೂರ್ಜ್ವಾ ಅಫೇರ್ಸ್ ಅಂತ ಹೇಳ್ತಾರೆ ಅವರು. ರಾಜ್ಯವು ಬೂರ್ಜ್ವಾ ವ್ಯವಹಾರಗಳನ್ನು ನಿರ್ವಹಿಸುವ ಸಮಿತಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಉದಾರವಾದಿ ಪ್ರಜಾಪ್ರಭುತ್ವವು ಬುರ್ಜ್ವಾ ಹಿತಾಸಕ್ತಿಗಳನ್ನು ಮಾತ್ರ ಪೂರೈಸುತ್ತದೆ. ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಈ ಬುರ್ಜ್ವಾ ಏನಿದ್ದಾರೆ, ಈ ಬಂಡವಾಳಶಾಹಿಗಳು ಅವರ ಹಿತಾಸಕ್ತಿ ಮಾತ್ರ ಪೂರೈಸುತ್ತೆ ಅಂತ ಅವರು ಮಾರ್ಕ್ಸ್ವಾದಿಗಳು ಇದನ್ನು ವಿಮರ್ಶೆ ಮಾಡ್ತಾರೆ. ಉದಾರವಾದಿ ಪ್ರಜಾಪ್ರಭುತ್ವವು ಸೈದ್ಧಾಂತಿಕ ತಪ್ಪು ಕಲ್ಪಗಳನ್ನು ಸೃಷ್ಟಿಸುತ್ತದೆ. ಲಿಬರಲ್ ಡೆಮೋಕ್ರಸಿ ಕ್ರಿಯೇಟ್ಸ್ ಐಡಿಯಾಲಜಿಕಲ್ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತಾರೆ. ಇನ್ನು ಉದಾರವಾದಿ ಪ್ರಜಾಪ್ರಭುತ್ವವು ಸಮಾಜದ ಆರ್ಥಿಕ ವಿಭಾಗವನ್ನು ಶಾಶ್ವತಗೊಳಿಸಲು ಪ್ರಯತ್ನಿಸುತ್ತದೆ. ಟ್ರೈಸ್ ಟು ಪರ್ಪಚುವೇಟ್ ದಿ ಎಕನಾಮಿಕ್ ಡಿವಿಷನ್ ಆಫ್ ಸೊಸೈಟಿ. ಶ್ರೀಮಂತರು ಆಗ್ತಾನೆ ಹೋಗ್ತಾರೆ, ಬಡವರಾಗಿ ಉಳಿತಾರೆ ಅನ್ನೋದು ಇವರ ಒಂದು ವಾದ ಆಗುತ್ತೆ. ಒಂದು ಅಸಮಾನತೆಯ ಕಡಿಮೆ ಮಾಡುವುದನ್ನು ಸಾಕಾಗುವುದಿಲ್ಲ. ಸಿಂಪ್ಲಿ ರೆಡ್ಯೂಸಿಂಗ್ ದಿ ಇನ್ಇಕ್ವಾಲಿಟಿ ಇಸ್ ನಾಟ್ ಎನಫ್. ಈ ಮಾರ್ಕ್ಸ್ವಾದಿಗಳು ಏನಂತಾರೆ ಅಂದರೆ ಉದಾರವಾದಿಗಳು ಅಥವಾ ಉದಾರವಾದ ಪ್ರಜಾಪ್ರಭುತ್ವ ಹೇಳ್ತೀವಿ ನಾವು, ಬಡತನ ನಿರ್ಮೂಲನೆ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಳ್ತಾರೆ ಅವರು. ಬಟ್ ಬಡತನ ಅಥವಾ ಅಸಮಾನತೆ ಕಡಿಮೆ ಮಾಡೋದು ಸಾಕಾಗೋದಿಲ್ಲ. ಅಧಿಕಾರ ಅನ್ನೋದು ಬಹಳ ಮುಖ್ಯ ಅಂತ ಇವರು ಮಾರ್ಕ್ಸ್ವಾದಿಗಳು ಹೇಳ್ತಾರೆ. ಅಧಿಕಾರ ಎಲ್ಲಿರಬೇಕು? ಶ್ರಮಿಕ ವರ್ಗದಲ್ಲಿ ಇರಬೇಕು ಅಂತ ಹೇಳ್ತಾರೆ ಅವರು. ಆವಾಗ ಮಾತ್ರ ನಾವು ಸಮಾನತೆಯನ್ನು ಕಾಣಬಹುದು ಅಂತ ಇವರ ಒಂದು ವಾದ. ಸೊ ಪ್ರಜಾಪ್ರಭುತ್ವ ಮತ್ತು ಬಂಡವಾಳಶಾಹಿ ಹೊಂದಿಕೆ ಆಗುವುದಿಲ್ಲ. ಬಂಡವಾಳಶಾಹಿ ಏನಿದೆ, ಉದಾರ ಪ್ರಜಾಪ್ರಭುತ್ವದಲ್ಲಿ ಬಂಡವಾಳಶಾಹಿಗಳು ಇರ್ತಾರಲ್ಲ, ಆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಡೆಮೋಕ್ರಸಿ ಆ್ಯಂಡ್ ಕ್ಯಾಪಿಟಲಿಸಮ್ ಆರ್ ಇನ್ಕಂಪೇಟಬಲ್ ಅಂತ ಹೇಳ್ತಾರೆ. ಎಲ್ಲಿ ಕ್ಯಾಪಿಟಲಿಸಮ್ ಇರುತ್ತೆ ಅಲ್ಲಿ ಡೆಮೋಕ್ರಸಿ
ಟ್ರೂ ಡೆಮೋಕ್ರಸಿ ಇರಲ್ಲ ಅಂತ ಇವರ ಒಂದು ವಾದ. ಹಾಗೆ ಉದಾರವಾದಿ ಪ್ರಜಾಪ್ರಭುತ್ವವು ನಿಜವಾದ ಜನರ ಹಿತಾಸಕ್ತಿಗಳನ್ನು ಪೂರೈಸಲು ಸಾಧ್ಯವಲ್ಲ. ಇದು ಕಾನ್ಸರ್ವ್ ದಿ ಟ್ರೂ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಅಂತ ಹೇಳ್ತಾರೆ. ರಾಜಕೀಯ ಶಕ್ತಿ ಆರ್ಥಿಕ ಶಕ್ತಿಯನ್ನು ಪೂರೈಸುತ್ತದೆ. ಪೊಲಿಟಿಕಲ್ ಪವರ್ ಸರ್ವ್ಸ್ ದಿ ಎಕನಾಮಿಕ್ ಪವರ್ ಅಂತ ಹೇಳ್ತಾರೆ. ಅಂದರೆ ನಾವು ಏನು ಬಂಡವಾಳಶಾಹಿ ಇರ್ತಾರಲ್ಲ, ಅವರು ಇಂಡೈರೆಕ್ಟ್ಲಿ ಪೊಲಿಟಿಕಲ್ ಪವರು ಪಡೆದಿರ್ತಾರೆ. ಹೇಗೆ? ಥ್ರೂ ಎಕನಾಮಿಕ್ ಪವರ್. ಸೊ ಪೊಲಿಟಿಕಲ್ ಪವರ್ ಇದ್ದರೆ ಅವರು ಎಕನಾಮಿಕ್ ಪವರ್ ಕೂಡ ಪಡ್ಕೋಬಹುದು ಅಂತ ಅವರು ಒಂದು ವಾದ. ಬಂಡವಾಳಶಾಹಿಯು ಪ್ರಬಲ ವರ್ಗಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಕ್ಯಾಪಿಟಲಿಸಮ್ ಬೆನಿಫಿಟ್ಸ್ ಡಾಮಿನೆಂಟ್ ಕ್ಲಾಸ್ ಅಂತ ಹೇಳ್ತಾರೆ ಅವರು. ಈ ಏನು ಬಂಡವಾಳಶಾಹಿ ಇದೆಯಲ್ಲ, ಈ ವರ್ಗ ಇದೆಯಲ್ಲ, ಈ ಡೆಮೋಕ್ರಸಿ ಏನಿದೆಯಾ ಅವರ ಪರನೇ ಕೆಲಸ ಮಾಡುತ್ತೆ, ಬೆನಿಫಿಟ್ಸ್ ಕೊಡುತ್ತೆ ಅಂತ. ರಾಜ್ಯ ಮತ್ತು ಪ್ರಜಾಪ್ರಭುತ್ವವು ಮಾರುಕಟ್ಟೆ ಕಾರ್ಯವಿಧಾನ ನಡೆಸುತ್ತದೆ. ರಾಜ್ಯ ಮತ್ತು ಪ್ರಜಾಪ್ರಭುತ್ವ ಏನಿದೆ, ಸ್ಟೇಟ್ ಆ್ಯಂಡ್ ಡೆಮೋಕ್ರಸಿ ಮೇಂಟೈನ್ ಮಾರ್ಕೆಟ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಯಾವ ಪ್ರಜಾಪ್ರಭುತ್ವ? ಉದಾರವಾದಿ ಪ್ರಜಾಪ್ರಭುತ್ವ. ರಾಜಕೀಯ ಸಂಸ್ಥೆಗಳು ಬುರ್ಜ್ವಾ ವರ್ಗದ ಸಾಧನೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಟೂಲ್ಸ್ ಆಫ್ ದಿ ಬುರ್ಜ್ವಾ ಅಂತ ಹೇಳ್ತಾರೆ. ಔಪಚಾರಿಕ ಸಮಾನತೆ ನಾಟ್ ನಿಜವಾದ ಸಮಾನತೆ. ಅಂದರೆ ಫಾರ್ಮಲ್ ಈಕ್ವಲ್ ಇಸ್ ನಾಟ್ ಎ ರಿಯಲ್ ಈಕ್ವಲ್ ಅಂತ ಹೇಳ್ತಾರೆ. ನಾವು ಉದಾರವಾದಿ ಇದರಲ್ಲಿ ನಾವು ಸಮಾನತೆ ಥರ, ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಸಮಾನತೆಗೋಸ್ಕರ ಸರ್ಕಾರದ ಅವು ಪಬ್ಲಿಕ್ ಪಾಲಿಸಿ ತರುತ್ತೆ. ಬಟ್ ಇಟ್ಸ್ ನಾಟ್ ಎ ರಿಯಾಲಿಟಿ. ರಿಯಲ್ ಈಕ್ವಲಿಟಿ ಯಾವಾಗ ಆಗುತ್ತೆ? ನಿಜವಾದ ಸಮಾನತೆ ಯಾವಾಗ ಬರುತ್ತೆ ಅಂದರೆ ಅದು ಅಧಿಕಾರ ಶ್ರಮಿಕ ವರ್ಗದಲ್ಲಿ ಅಧಿಕಾರ ಬಂದಾಗ ಮಾತ್ರ. ಅದು ಪೊಲಿಟಿಕಲ್ ಪವರು ಶ್ರಮಿಕ ವರ್ಗದಲ್ಲಿ ಬರಬೇಕು ಅಂತ ಅವರು ಹೇಳ್ತಾರೆ. ಇನ್ನು ಮಾರ್ಕ್ಸಿಯನ್ ಪ್ರಜಾಪ್ರಭುತ್ವ ಸಿದ್ಧಾಂತ ಲಕ್ಷಣ ನೋಡೋದಾದರೆ, ಫ್ಯೂಚರ್ಸ್ ಆಫ್ ಮಾರ್ಕ್ಸಿಯನ್ ಥಿಯರಿ ಆಫ್ ಡೆಮೋಕ್ರಸಿ. ಮೊದಲನೇದು, ಮಾರ್ಕ್ಸ್ವಾದಿಗಳು ಪ್ರಜಾಪ್ರಭುತ್ವವನ್ನು ವಿರೋಧಿಸುವುದಿಲ್ಲ. ಫಸ್ಟ್ ಏನಪ್ಪ ಅಂದರೆ, ಮಾರ್ಕ್ಸಿಸ್ಟ್ ಡು ನಾಟ್ ಅಪೋಸ್ ಡೆಮೋಕ್ರಸಿ, ದೇ ಓನ್ಲಿ ಅಪೋಸ್ ಲಿಬರಲ್ ಬುರ್ಜ್ವಾ ಡೆಮೋಕ್ರಸಿ. ಬುರ್ಜ್ವಾ ಪ್ರಜಾಪ್ರಭುತ್ವಕ್ಕಿಂತ ಭಿನ್ನವಾಗಿ ಅವರ ಮಾದರಿ ನಿಜವಾದ್ದು ಅಂತ ಹೇಳ್ತಾರೆ. ಈ ಬುರ್ಜ್ವಾ ಪ್ರಜಾಪ್ರಭುತ್ವ ಏನಿದೆ, ಈ ಉದಾರವಾದಿ ಪ್ರಜಾಪ್ರಭುತ್ವ ಏನಿದೆಯಲ್ಲ, ಅದಕ್ಕಿಂತ ಭಿನ್ನವಾಗಿ ಅವ್ರದ್ದು ಅಂದರೆ ಮಾರ್ಕ್ಸಿಸ್ಟ್ ಮಾದರಿ ಪ್ರಜಾಪ್ರಭುತ್ವಕ್ಕೆ ಅವರು ಕ್ಲೇಮ್ ಮಾಡ್ಕೋತಾರೆ. ಕ್ಲೇಮ್ ದೇರ್ ಮಾಡೆಲ್ ಆಫ್ ಜೆನ್ಯೂನ್ ಅನ್ಲೈಕ್ ಬುರ್ಜ್ವಾ ಡೆಮೋಕ್ರಸಿ ಅಂತ ಹೇಳ್ತಾರೆ. ಮೂರನೇದು, ಪ್ರಜಾಪ್ರಭುತ್ವವನ್ನು ಮೌಲ್ಯ ವ್ಯವಸ್ಥೆ ಮತ್ತು ಸಾಮಾಜಿಕ ರೂಪ ಎರಡನ್ನೂ ಪರಿಗಣಿಸಿ. ವ್ಯೂ ಡೆಮೋಕ್ರಸಿ ಎಸ್ ಎ ಬೋತ್ ಎ ವ್ಯಾಲ್ಯೂ ಸಿಸ್ಟಮ್ ಆ್ಯಂಡ್ ಎ ಸೋಷಿಯಲ್ ಫಾರ್ಮ್ ಅಂತಾರೆ. ಅದಕ್ಕೆ ಅವ್ರು ಸೋಷಿಯಲ್ ಡೆಮೋಕ್ರಸಿ ಬಗ್ಗೆ ಮಾತಾಡ್ತಾರೆ. ಸಾಮಾಜಿಕ ಪ್ರಜಾಪ್ರಭುತ್ವ, ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇರಬೇಕು. ಅಂದರೆ ನಾವು ಪಾಲಿಟಿಕಲ್ಲಿ ಪ್ರಜಾಪ್ರಭುತ್ವ ಗಳಿಸಿದ್ರೂ ಕೂಡ ಅದು ನಿಜವಾದ ಪ್ರಜಾಪ್ರಭುತ್ವ ಅಲ್ಲ. ಯಾಕಂದರೆ ಅಲ್ಲೇನಾಗುತ್ತೆ, ಸಹಜವಾಗಿ ಈ ಬಂಡವಾಳಶಾಹಿಗಳದಲ್ಲ, ಅವರು ಮನಿಪ್ಯುಲೇಷನ್ ಮಾಡೋ ಮುಖಾಂತರ ಅಧಿಕಾರವನ್ನು ಜನಸಾಮಾನ್ಯರಿಂದ ಅಥವಾ ಈ ಶ್ರಮಿಕ ವರ್ಗದಿಂದ ತೆಗೆದುಕೊಳ್ತಾರೆ. ಹಾಗಾಗಿ ಡೆಮೋಕ್ರಸಿ ಅನ್ನೋದು ಎಸ್ ಎ ವ್ಯಾಲ್ಯೂ ಸಿಸ್ಟಮ್ ಆಗಿ ಅಥವಾ ಒಂದು ಸೋಷಿಯಲ್ ಫಾರ್ಮ್ ಆಗಿ ನಾವು ಟ್ರೀಟ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ನೋಡಿ, ಮಾರ್ಕ್ಸ್ವಾದಿಗಳು ಸೋಷಿಯಲ್ ಡೆಮೋಕ್ರಸಿ ಮೇಲೆ ಬಿಲೀವ್ ಮಾಡ್ತಿದ್ರು. ಸಮಾಜದಲ್ಲಿ ಅಧಿಕಾರ ಗಳಿಸೋದು ಮುಖ್ಯ ಅಂತ ಅವರ ಅಭಿಪ್ರಾಯ. ಪ್ರಜಾಪ್ರಭುತ್ವವು ಅಂತಿಮ ಹಂತವಲ್ಲ, ಅದು ನಿರಂತರ ಹೋರಾಟ ಅಂತ ಹೇಳ್ತಾರೆ. ಡೆಮೋಕ್ರಸಿ ಇಸ್ ನಾಟ್ ಎ ಫೈನಲ್ ಸ್ಟೇಜ್ ಬಟ್ ಎ ಕಂಟಿನ್ಯೂಸ್ ಸ್ಟ್ರಗಲ್ ಅಂತ ಹೇಳ್ತಾರೆ. ಡೆಮೋಕ್ರಸಿ ಏನಿದೆ, ಈ ಡೆಮೋಕ್ರಸಿ ಅನ್ನೋದು ಇದೆಯಲ್ಲ, ಇದು ಇಸ್ ನಾಟ್ ಎ ಫೈನಲ್, ಇದು ಇಲ್ಲ, ನಿರಂತರ ನಡೀತಾನೆ ಇರ್ತದೆ. ಇದ್ರ ಬಗ್ಗೆ ನಾವು ಇದರಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ಅಂತ ಅವರು ಹೋಗುತ್ತಾರೆ. ಇನ್ನೊಂದು, ಬುರ್ಜ್ವಾ ಪ್ರಜಾಪ್ರಭುತ್ವವು ಗಣ್ಯರಿಗೆ ಸೇವೆ ಸಲ್ಲಿಸುತ್ತೆ ಅಂತ ಹೇಳ್ತಾರೆ. ಏನು ಬುರ್ಜ್ವಾ ಅಂದರೆ ಈ ಲಿಬರಲ್ ಡೆಮೋಕ್ರಸಿ ಇದೆಯಲ್ಲ, ಅದು ಎಲಿಟ್ ಪೀಪಲ್ಗಳಿಗೆ ಅಂದರೆ ಶ್ರೀಮಂತ ವರ್ಗಕ್ಕೆ ಸೇವೆ ಸಲ್ಲಿಸುತ್ತದೆ ಅಂತ ಹೇಳ್ತೀವಿ. ನಾವು ಬೇರೆ ಬೇರೆ ಡೆಮೋಕ್ರೆಟಿಕ್ ದೇಶದಲ್ಲಿ ನೋಡ್ಬೋದು, ಅಮೆರಿಕಾದಲ್ಲಿ ಇರ್ಬೋದು, ಭಾರತ ದೇಶದಲ್ಲಿ ಬೇರೆ ಬೇರೆ ನೋಡಿದ್ರೆ ನಾವು ಸೂಕ್ಷ್ಮವಾಗಿ ಅದನ್ನು ನಾವು ವೀಕ್ಷಣೆ ಮಾಡಿದಾಗ ಸಹಜವಾಗಿ ಒಂದು ಪ್ರಜಾಪ್ರಭುತ್ವದಲ್ಲಿ ಶ್ರೀಮಂತರ ವರ್ಗಗಳ ಮೇಲ್ಗೈ ಜಾಸ್ತಿ ಇರುತ್ತೆ. ಬಡವರಿಗೆ ಸಮಾನವಾದ ಪೊಲಿಟಿಕಲ್ ರೈಟ್ಸ್ ಇದ್ದರೂ ಕೂಡ, ಈ ಪೊಲಿಟಿಕಲ್ ಈಕ್ವಾಲಿಟಿ ಇದ್ದರೂ ಕೂಡ ಈಗ ಎಲ್ಲದರಲ್ಲಿ, ಬಟ್ ಆದರೂ ಕೂಡ ಈ ಗಣ್ಯರು ಇರ್ತಾರಲ್ಲ, ಈ ಎಲಿಟ್ಸ್ ಇರ್ತಾರಲ್ಲ, ಈ ಕ್ಯಾಪಿಟಲಿಸ್ಟ್ ಇರ್ಬೋದು, ಸೋಷಿಯಲ್ ಎಲಿಟ್ಸ್ ಇರ್ಬೋದು, ಪೊಲಿಟಿಕಲ್ಲು ಎಕನಾಮಿಕ್ ಎಲಿಟ್ಸ್ಗಳೇ ಡಾಮಿನೆಂಟ್ ಇರುತ್ತದೆ ಅಂತ ಇವ್ರದ್ದೊಂದು ಮಾತು. ಇನ್ನು ಕ್ರಿಟಿಸಿಸಮ್ ನೋಡೋದಾದರೆ, ಈ ಮಾರ್ಕ್ಸಿಯನ್ ಥಿಯರಿ ಆಫ್ ಡೆಮೋಕ್ರಸಿ ಕ್ರಿಟಿಸಿಸಮ್ ಟೀಕೆಗಳು ನೋಡೋದಾದರೆ, ಮೊದಲನೇದು ಪ್ರಜಾಪ್ರಭುತ್ವದ ನಿರಾಕರಣೆ. ಇವು ಕ್ರಿಟಿಕ್ಸ್ ಏನು ಮಾಡ್ತಾರೆ, ಕೆಲವೊಬ್ಬರು ಚಿಂತಕರು ಈ ಮಾರ್ಕ್ಸ್ ಥಿಯರಿ ಆಫ್ ಡೆಮೋಕ್ರಸಿನ ಟೀಕೆ ಮಾಡಿದ್ದಾರೆ. ಏನು ಮಾಡಿದಾರಪ್ಪ ಅಂದ್ರೆ, ಪ್ರಜಾಪ್ರಭುತ್ವ ನಿರಾಕರಣೆ ಮಾಡುತ್ತೆ. ಇದು ಮಾರ್ಕ್ಸ್ ಸಿದ್ಧಾಂತ ಏನಿದೆಯಲ್ಲ, ಇದು ಪ್ರಜಾಪ್ರಭುತ್ವದ
ನಿರಾಕರಣೆ ಮಾಡುತ್ತೆ ಅಂತ ಹೇಳ್ತಾರೆ. ಜನರ ಮೇಲಿನ ಸರ್ವಾಧಿಕಾರವೆಂದು ನೋಡಲಾಗಿದೆ. ನೆಗೇಷನ್ ಆಫ್ ಡೆಮೋಕ್ರಸಿ ಸೀನ್ ಎಸ್ ಎ ಡಿಕ್ಟೇಟರ್ಶಿಪ್ ಓವರ್ ಪೀಪಲ್ ಅಂತ ಹೇಳ್ತಾರೆ. ಸೊ ಎರಡನೇದು ಹಿಂಸಾತ್ಮಕ ಸ್ವಭಾವ. ಈ ಮಾರ್ಕ್ಸ್ ವಾದ್ಯಗಳದ್ದು ಮಾರ್ಕ್ಸ್ ಪ್ರಜಾಪ್ರಭುತ್ವ ಸಿದ್ಧಾಂತಕಾರರ ಸಿದ್ಧಾಂತ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಹಿಂಸೆಯನ್ನು ಪ್ರಚೋದನೆ ಮಾಡುತ್ತೆ ಅಂತ ಅವ್ರದ್ದೊಂದು ವಾದ. ಹಿಂಸಾತ್ಮಕ ಸ್ವಭಾವ ಇದೆ ಇದರದ್ದು. ಯಾಕಂದರೆ ಈ ಮಾರ್ಕ್ಸ್ವಾದಿಗಳು ಕ್ರಾಂತಿಯ ಮೇಲೆ ಅತಿಯಾದ ಒತ್ತು ಕೊಡ್ತಾರೆ. ಅಂದರೆ ದೇ ಅಲ್ಟಿಮೇಟ್ ಸೊಲ್ಯೂಷನ್ ಈಸ್ ಎವ್ರಿಥಿಂಗ್ ಇಸ್ ದ ರಿವಲ್ಯೂಷನ್ ಅಂತ ಹೇಳ್ತಾರೆ. ಕ್ರಾಂತಿ ಮಾಡುವ ಮುಖಾಂತರ ನಾವು ಎಲ್ಲನೂ ಪಡ್ಕೋಬೇಕು ಅಂತ ಮಾರ್ಕ್ಸ್ವಾದಿಗಳ ವಾದ ಇರುತ್ತದೆ. ಹಾಗಾಗಿ ಕೆಲವು ಚಿಂತಕರು ಏನು ಹೇಳ್ತಾರೆ ಅಂದರೆ ಕ್ರಾಂತಿ ಮೇಲೆ ಒತ್ತು ಕೊಡೋದ್ರಿಂದ ಇದು ಹಿಂಸಾತ್ಮಕವಾಗಿ ಟರ್ನ್ ಆಗ್ಬೋದು ಅಥವಾ ವೈಲೆಂಟ್ ನೇಚರ್ ಆಗ್ಬೋದು ಅಂತಂದು ಇದನ್ನು ವಿಮರ್ಶೆ ಮಾಡ್ತಾರೆ. ಮೂರನೇದು ಸ್ವಾತಂತ್ರ್ಯದ ಕೊರತೆ. ಈ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತದಲ್ಲಿ ಸ್ವಾತಂತ್ರ್ಯದ ಕೊರತೆ ಇದೆ, ಲ್ಯಾಕ್ ಆಫ್ ಫ್ರೀಡಮ್ಸ್ ಅಂತ ಹೇಳ್ತಾರೆ. ಹೇಗೆಂದರೆ ಪತ್ರಿಕಾ ಮತ್ತು ನಾಗರಿಕ ಸ್ವಾತಂತ್ರ್ಯ ಮಡುಕೊಂಡಿವೆ. ಇಲ್ಲಿ ಏನಾಗುತ್ತೆ, ಈ ಮಾರ್ಕ್ಸ್ವಾದಿ ಸಿದ್ಧಾಂತದ ಪ್ರತಿಪಾದಕರು ಏನು ಹೇಳ್ತಾರೆ ಅಂದರೆ ದೇ ಮೋರ್ ಫೋಕಸ್ ಆನ್ ಕ್ಲಾಸ್ ಡಿವಿಷನ್ಸ್ ಆ್ಯಂಡ್ ಸೋಷಿಯಲ್ ಡೆಮೋಕ್ರಸಿ. ಸೊ ಆವಾಗ ಏನು ಹೇಳ್ತಾರೆ, ಅವರು ಮೊದಲು ಸಮಾಜದಲ್ಲಿ ನಾವು ಪ್ರಜಾಪ್ರಭುತ್ವ ಮತ್ತು ಸಮಾಜದ ಸಮಾನತೆಗೋಸ್ಕರ ನಾವು ಸಮಾಜ ಸಮವಾಗಿ ಕಟ್ಟಬೇಕಾದ್ರೆ ಅಲ್ಲಿ ನಮಗೆ ಒಂದು ಕ್ರಾಂತಿ ಬೇಕಾಗುತ್ತೆ. ಆ ಕ್ರಾಂತಿ ಮಾಡುವಾಗ ಪತ್ರಿಕೆ ಮತ್ತು ನಾಗರಿಕ ಸ್ವಾತಂತ್ರ್ಯಗಳಿಗೆ ಅವರು ಪ್ರಥಮ ಪ್ರಾಶಸ್ತ್ಯ ಕೊಡಲ್ಲ. ಹಾಗಾಗಿ ಕೆಲವು ಚಿಂತಕರು ಇದನ್ನು ಮಾರ್ಕ್ಸ್ವಾದಿನ ಈ ದೃಷ್ಟಿಕೋನದಿಂದ ಅವರನ್ನು ವಿಮರ್ಶೆ ಮಾಡಿದ್ದಾರೆ ಅಥವಾ ಟೀಕೆ ಮಾಡಿದ್ದಾರೆ. ಕೇಂದ್ರೀಕೃತ ಮತ್ತು ಅಧಿಕಾರಶಾಹಿ ರಾಜಕೀಯ ರಚನೆ. ಇದರಲ್ಲಿ ಏನಾಗುತ್ತೆ, ಈ ಮಾರ್ಕ್ಸಿಸ್ಟ್ ಇದರಲ್ಲಿ ನಾವು ಇವನ್ನ ಚೈನಾದಲ್ಲಿ ನೋಡ್ಬೋದು, ರಷ್ಯಾದಲ್ಲಿ ನೋಡ್ಬೋದು, ಸೆಂಟ್ರಲೈಸ್ಡ್ ಆ್ಯಂಡ್ ಬ್ಯೂರೋಕ್ರಾಟಿಕ್ ಪೊಲಿಟಿಕಲ್ ಸ್ಟ್ರಕ್ಚರ್ ಇರ್ತದೆ. ಅವ್ರದ್ದು ಸೆಂಟ್ರಲೈಸ್ಡ್ ಒನ್ ಪಾರ್ಟಿ ಡೆಮೋಕ್ರಸಿ ಇರ್ತದೆ, ಅಂದರೆ ಒನ್ ಪಾರ್ಟಿನೇ ಡಾಮಿನೇಟ್ ಇರುತ್ತದೆ. ಸೊ ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ ಮೇಲೆ ಅವರ ರಾಜಕೀಯ ವ್ಯವಸ್ಥೆ ಇರುತ್ತಂತ ಇವರ ಒಂದು ವಾದ. ಯಾರ್ದಪ್ಪ ಅಂದರೆ ಕೆಲವು ಸಿದ್ಧಾಂತಕರು ಮಾರ್ಕ್ಸಿಸ್ಟ್ ಥಿಯರಿಯನ್ನು ಕ್ರಿಟಿಸಿಸಮ್ ಈ ರೀತಿ ಮಾಡಿದ್ದಾರೆ. ಸೊ ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಸೀಮಿತ ರಾಜಕೀಯ ಸ್ವಾತಂತ್ರ್ಯ ಅಂದರೆ ಹೆಚ್ಚಿನ ಆರ್ಥಿಕ ಸಮಾನತೆ. ಇಲ್ಲಿ ಏನಾಗುತ್ತೆ, ಲಿಮಿಟೆಡ್ ಪೊಲಿಟಿಕಲ್ ಫ್ರೀಡಮ್. ಈ ಮಾರ್ಕ್ಸ್ವಾದಿಗಳು ಈ ಪ್ರಜಾಪ್ರಭುತ್ವದಲ್ಲಿ ಅವರು ಪೊಲಿಟಿಕಲ್ ಫ್ರೀಡಮ್ಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ. ಮೋರ್ ಈಸ್ ಎಕನಾಮಿಕ್ ಈಕ್ವಾಲಿಟಿ ಆಯಿತಾ. ಸೊ ಅವರ ವಾದ ಏನಾಗಿತ್ತು ಅಂದರೆ ಎಕನಾಮಿಕ್ ಸಮಾನತೆ ಯಾರಿದೆ, ಆರ್ಥಿಕ ಸಮಾನತೆ ಯಾರ ಹತ್ರ ಇದೆ ಅದು ಎಲ್ಲ ಸಮಾನತೆ ಪಡ್ಕೋಬೋದು ಅಂತ ಅವರೊಂದು ವಾದ ಆಗಿತ್ತು. ಅವರು ಅದಕ್ಕೆ ಬುರ್ಜ್ವಾಯಿಯು ಶ್ರೀಮಂತ ವರ್ಗದವರು ತಮ್ಮ ದುಡ್ಡಿನ ಮುಖಾಂತರ ಅಥವಾ ಶ್ರೀಮಂತಿಕೆ ಮುಖಾಂತರ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಪ್ರಬಲವಾಗಿದ್ದಾರೆ ಅಂತ ಅವರ ವಾದವಾಗಿತ್ತು. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಮಾರ್ಕ್ಸ್ವಾದಿಗಳು ಪೊಲಿಟಿಕಲ್ ಫ್ರೀಡಮ್ಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ, ಅವರು ಅದು ಪ್ರಶಸ್ತಿ ಕೊಟ್ಟಿಲ್ಲ. ಅವರು ಮೇನು ಆರ್ಥಿಕ ಸಮಾನತೆಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಕೆಲವು ಚಿಂತಕರು ಇದನ್ನು ಟೀಕೆ ಕೂಡ ಮಾಡಿದ್ದಾರೆ, ಇವರು ಪೊಲಿಟಿಕಲ್ ಫ್ರೀಡಮ್ಗೆ ಒತ್ತು ಕೊಟ್ಟಿಲ್ಲ ಅಂತ. ಇನ್ನು ಕೊನೆಯದಾಗಿ ಹೇಳೋದಾದರೆ ಮಾರ್ಕ್ಸ್ವಾದಿ ಪ್ರಜಾಪ್ರಭುತ್ವಗಳು ಸಮಾನತೆಯಲ್ಲಿ ಬಲವನ್ನು ಹೊಂದಿವೆ, ಆದರೆ ಸ್ವಾತಂತ್ರ್ಯಗಳ ಕೊರತೆಯನ್ನು ಹೊಂದಿವೆ ಅಂತ ಹೇಳ್ಬೋದು ನಾವು. ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಮಾರ್ಕ್ಸಿಸ್ಟ್ ಡೆಮೋಕ್ರಸಿ ಹ್ಯಾವ್ ಸ್ಟ್ರೆಂತ್ ಇನ್ ಈಕ್ವಾಲಿಟಿ ಬಟ್ ಲ್ಯಾಕ್ ಫ್ರೀಡಮ್ಸ್. ಮಾರ್ಕ್ಸ್ವಾದಿಗಳು ಅಥವಾ ಮಾರ್ಕ್ಸ್ ಪ್ರಜಾಪ್ರಭುತ್ವ ಸಿದ್ಧಾಂತ ಏನು ಹೇಳುತ್ತಂತೆ, ಸಮಾನತೆ ಮೊದಲು ಆಮೇಲೆ ಸ್ವಾತಂತ್ರ್ಯ ಅಂತ ಅವರ ಒಂದು ವಾದ ಆಗಿತ್ತು. ಸೊ ಇಷ್ಟು ಈ ಮಾರ್ಕ್ಸ್ವಾದಿ ಸಿದ್ಧಾಂತದ ವೈಶಿಷ್ಟ್ಯಗಳು ಮತ್ತು ಟೀಕೆಗಳೆಲ್ಲ ನೋಡಿದ್ವಿ. ಧನ್ಯವಾದಗಳು.